ಇವಾಗ್ಲೂ ಕೂಡ ನಮ್ಮ ಕನ್ನಡಿಗರು ರಶ್ಮಿಕಾ ಅಂದ್ರೆ ತುಂಬಾ ಸಿಟ್ಟಾಗ್ತಾರೆ. ಯಾಕೆ ಗೊತ್ತಾ? ಬನ್ನಿ ಒಂದ್ಸಲ ಫ್ಲಾಶ್ ಬ್ಯಾಕಿಗೆ ಹೋಗೋಣ. ಇವ್ರದ್ದು ವಿರಾಜ್ಪೇಟ್ನಲ್ಲೇ ಒಂದು ಮನೆ ಇರುತ್ತೆ. ಆಹಾ, ಅದು ಸ್ವಂತ ಮನೆ ಅಲ್ಲ, ಬಾಡಿಗೆ ಮನೆ ಇರುತ್ತೆ. ಇವ್ರದ್ದು ಕಾಪಿ ಎಸ್ಟೇಟ್ ಮತ್ತೆ ಒಂದು ಫಂಕ್ಷನ್ ಹಾಲ್ ಕೂಡ ಇರುತ್ತೆ. ಅದ್ರಲ್ಲಿ ಸರಿಯಾದ ವ್ಯವಹಾರ ಆಗ್ತಿರಲ್ಲ. ಸೊ ಅದೇ ಕಾರಣಕ್ಕೆ ಬಾಡಿಗೆ ಮನೇಲಿ ಇರ್ತಾರೆ. ಅದೇ ರೀತಿ ಬಾಡಿಗೆ ಕಟ್ಬೇಕಲ್ವಾ, ಸೊ ಎಲ್ಲಿಂದ ಕಟ್ತಾರೆ? ಸರಿಯಾದ ವ್ಯವಹಾರ ಇರಲ್ಲ, ಈ ಕಡೆ ವ್ಯಾಪಾರ ಕೂಡ ಇರಲ್ಲ. ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕಟ್ಟೋಕ್ಕೂ ಕಷ್ಟ ಆಗುತ್ತೆ ಅಂತ ಹೇಳಿಕೊಂಡಿದ್ದಾರೆ. ಇನ್ನೇನು ಎಜುಕೇಶನ್ ಮುಗಿತಾ ಬಂತು, ಈ ಕಡೆ ಮನೆ ಪರಿಸ್ಥಿತಿ ಸಹ ಸರಿ ಇಲ್ಲ. ಲೈಫಲ್ಲಿ ಏನಾದ್ರೂ ಮಾಡ್ಬೇಕಲ್ವಾ ಅಂತ ಹೇಳಿ ಹಾಗೆ ಇವರಿಗೆ ಮೊದಲಿಂದ ಸಹ ಮಾಡೆಲಿಂಗ್ ಮಾಡಕ್ಕೆ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಅದೇ ಕಾರಣಕ್ಕೆ ಮಾಡೆಲಿಂಗ್ಗೆ ಜಾಯ್ನ್ ಆಗ್ತಾರೆ. 2014ರಲ್ಲಿ ಮಾಡೆಲಿಂಗ್ ಜಾಯ್ನ್ ಆದ ಇವರಿಗೆ ತುಂಬಾ ಕಡಿಮೆ ಸಮಯದಲ್ಲೇ ತರಬೇತಿ ಪಡ್ಕೋತಾರೆ. ಯಾಕಂದ್ರೆ ಇವ್ರಿಗೆ ಮಾಡೆಲಿಂಗ್ ಮುಂಚೆನೆ ಇಷ್ಟ ಆಗಿರುತ್ತೆ. ಸೊ ಅದಕ್ಕೆ ಮಾಡೆಲಿಂಗ್ ಇಷ್ಟ ಆದ್ದರಿಂದ ಒಂದಿಷ್ಟು ಗೊತ್ತಿರುತ್ತೆ ಮೊದಲೇ. ಸೊ ಅದರಿಂದ ತುಂಬಾ ಬೇಗನೆ ತರಬೇತಿ ಪಡ್ಕೊಂಡು ಅಲ್ಲಿ ಕ್ಲೀನ್ ಅಂಡ್ ಕ್ಲಿಯರ್ ಫೇಸ್ ಆಫ್ ಇಂಡಿಯಾ ಅಂತ ಒಂದು ಕಾಂಪಿಟೇಷನ್ ನಡೀತಾ ಇರುತ್ತೆ. ಅದರಲ್ಲಿ ಪಾಲ್ಗೊಳ್ತಾರೆ. ಸೊ ಟೈಟಲ್ ವಿನ್ನರ್ ಕೂಡ ಆಗ್ತಾರೆ. ಅದರಿಂದ ಒಂದು ರೀತಿಯಲ್ಲಿ ಎಲ್ಲಾ ಕಡೆ ಹೆಸರು ಮಾಡ್ತಾರೆ. ನಾವೆಲ್ಲ ಅಂತೀವಲ್ಲ, ಒಂಥರ ಟರ್ನಿಂಗ್ ಪಾಯಿಂಟ್ ಅಂತ, ಹಾಗೆ ಅನ್ಕೋಬಹುದು. ಓಕೆ, ಇವಾಗ ನೋಡಿ ಇವರು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಗಳಿಗೆ ಯಾವ ತರ ಇದೆ ಅಂತ. ನಮ್ಮ ರಿಷಬ್ ಶೆಟ್ಟಿ ಅವರು ಆಗಷ್ಟೇ ರಿಕ್ಕಿ ಮೂವಿನ ಮುಗಿಸಿರ್ತಾರೆ. ಮುಂದಿನ ಸಿನಿಮಾಕ್ಕೆ ಒಂದು ಬ್ಯೂಟಿಫುಲ್ ಆಗಿರೋ ನಮ್ಮ ರಕ್ಷಿತ್ ಶೆಟ್ಟಿ ಅವರಿಗೆ ಮ್ಯಾಚ್ ಆಗೋ ತರ ಫೀಮೇಲ್ ಆಕ್ಟರ್ ಬೇಕಾಗಿರುತ್ತೆ. ಸೊ ಹುಡುಕ್ತಾ ಇರ್ತಾರೆ. ಹಾಗೆ ಒಂದಿನ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಅಲ್ಲಿ ರಶ್ಮಿಕಾ ಅವರು ನಮ್ಮ ರಿಷಬ್ ಶೆಟ್ಟಿ ಅವರ ಕಣ್ಣಿಗೆ ಬೀಳ್ತಾರೆ. ಸೊ ರಿಷಬ್ ಶೆಟ್ಟಿ ಹೇಳುವ ಹಾಗೆ, ಓಕೆ, ನಮ್ಮ ಸಿನಿಮಾಕ್ಕೆ ಇವರು ಒಪ್ಪುವಂತಹ ನಟಿಯಾಗಿದ್ದಾರೆ, ಆದ್ರಿಂದ ನಾವು ಇವ್ರನ್ನ ಸೆಲೆಕ್ಟ್ ಮಾಡ್ಕೋಬಹುದು ಅಂತ ಹೇಳಿ ಅಲ್ಲೇ ಫೈನಲಿಸ್ಟ್ ಮಾಡ್ತಾರೆ. ಸೊ ಹಾಗೆ ಅವ್ರ ನಂಬರ್ ಕಲೆಕ್ಟ್ ಮಾಡಿ ಹೋಗಿರ್ತಾರೆ. ಇವಾಗ ನಂಬರ್ ತಗೊಂಡೋಗಿದ್ದಾರೆ, ಫೋನ್ ಬರ್ಲೇಬೇಕಲ್ವಾ. ಹಾಗೆ ರಿಷಬ್ ಶೆಟ್ಟಿ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಅವರಿಗೆ ಫೋನ್ ಹೋಗುತ್ತೆ. ಚಿತ್ರೀಕರಣಕ್ಕೆ ಜಾಯ್ನ್ ಆಗೋಕೆ ಹೇಳ್ತಾರೆ. ಇವಾಗ ರಶ್ಮಿಕಾ ಅವರಿಗೆ ಆಕ್ಟಿಂಗ್ ಅಷ್ಟೊಂದು ಬರಲ್ಲ, ಅವರು ಮಾಡೆಲಿಂಗ್ ಆಸಕ್ತಿ ಇತ್ತು. ಇವಾಗ ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಲ್ವಾ, ಮುಂದೆ ಏನಾಗುತ್ತೆ? ಇದರಲ್ಲ ನಮ್ಮ ಚಿತ್ರತಂಡದವರು ಹಗಲು ರಾತ್ರಿ ಕೂಡ ಪ್ರಾಕ್ಟೀಸ್ ಮಾಡಿಸ್ತಾರೆ. ಒಂದು ರಿಸಲ್ಟ್ ಬಂದ ಮೇಲೆ ಚಿತ್ರೀಕರಣ ಶುರು ಮಾಡಿಸ್ತಾರೆ. ಕೊನೆಗೂ 2016ರಲ್ಲಿ ಪಕ್ಕ ಕಮರ್ಷಿಯಲ್ ಮೂವಿಯಾದ ಕಿರಿಕ್ ಪಾರ್ಟಿ ರಿಲೀಸ್ ಆಗುತ್ತೆ. ಮೂವಿ ಮಾತ್ರ ಭರ್ಜರಿ ಪ್ರದರ್ಶನ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಬರೀ 4 ಕೋಟಿಯಿಂದ 50 ಕೋಟಿ ಕಲೆಕ್ಷನ್ ಮಾಡುತ್ತೆ. ಹಾಗೆ ನಮ್ಮ ಹುಡುಗರಿಗೆಲ್ಲ ಸಾನ್ವಿಗ್ ಕ್ರಶ್ ಆಗ್ತಾರೆ. ಆದ್ರೆ ಸಾನ್ವಿಗ್ ಮಾತ್ರ ಶೂಟಿಂಗ್ ಟೈಮಿಂದ ನಮ್ಮ ರಕ್ಷಿತ್ ಶೆಟ್ಟಿ ಅವರ ಮೇಲೆ ಕ್ರಶ್ ಆಗಿರುತ್ತೆ. ಶೂಟಿಂಗ್ ಟೈಮ್ನಲ್ಲಿ ತುಂಬಾ ಕ್ಲೋಸ್ ಆಗಿ ಆಮೇಲೆ ಅದು ಪ್ರೀತಿಯಾಗಿ ಕೊನೆಗೆ ನಮ್ಮ ರಕ್ಷಿತ್ ಶೆಟ್ಟಿ ಅವರು ಎಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳಿ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಏನಂತ? ನಾನು ರಶ್ಮಿಕಾ ಅವರಿಗೆ ಇಷ್ಟಪಡ್ತಾ ಇದ್ದೀನಿ, ಅದರಿಂದ ಸೊ ನಾನು ಮದುವೆ ಆಗ್ಬೇಕಂತ ಹೇಳಿ ಎಲ್ರಿಗೂ ಅನೌನ್ಸ್ ಮಾಡ್ತಾರೆ. ಹಾಗೆ ಸ್ವಲ್ಪ ದಿನ ಹೋದ ಮೇಲೆ ಎಂಗೇಜ್ಮೆಂಟ್ ಕೂಡ ಆಗುತ್ತೆ. ರಶ್ಮಿಕಾ ಅವರು ರಕ್ಷಿತ್ ಶೆಟ್ಟಿ ಅವರಿಗೆ ಹೇಳ್ತಾರೆ, ನಾನು ಇವಾಗಷ್ಟೇ ಸಿನಿಮಾ ರಂಗಕ್ಕೆ ಬಂದೀನಿ, ಸೊ ನಾನು ಇನ್ನೊಂದು 5-6 ಫಿಲಮ್ ಮಾಡಲೇಬೇಕು ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ನಮ್ಮ ರಕ್ಷಿತ್ ಶೆಟ್ಟಿ ಅವರು, ಸರಿ ಬಿಡಮ್ಮ, ನಿನ್ನ ಸ್ವಾತಂತ್ರ್ಯಕ್ಕೆ ನಾನು ಅಡ್ಡಿ ಬರಲ್ಲ, ಸೊ ತಥಾಸ್ತು ಅಂತ ಹೇಳ್ತಾರೆ. ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ಇನ್ನು 2 ಮೂವಿ ರಿಲೀಸ್ ಆಗ್ತವೆ. ಅವು ಯಾವುವು ಎಂದರೆ ನಮ್ಮ ಅಪ್ಪು ಅವರದು ಮತ್ತೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರದ್ದು ಒಂದು ಅಂಜನಿ ಪುತ್ರ ಹಾಗೆ ಚಮಚ ಮೂವಿ ರಿಲೀಸ್ ಆಗ್ತವೆ. ಇದು 2 ಸಿನಿಮಾ ಕೂಡ ಸಕ್ಸಸ್ಫುಲ್ ಆಗ್ತವೆ. ಇದರಿಂದ ರಶ್ಮಿಕಾ ಅವರ ಪಾಪ್ಯುಲಾರಿಟಿ ಇನ್ನೂ ಜಾಸ್ತಿ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ. ಬನ್ನಿ, ಹಾಗಿದ್ರೆ ಆಟ ಇವಾಗ ಶುರುವಾಗುತ್ತೆ. 2017ರಲ್ಲಿ ಒಂದು ಪ್ರೊಡಕ್ಷನ್ ಹೌಸ್ ನಿಂದ ರಶ್ಮಿಕಾ ಅವರಿಗೆ ಕಾಲ್ ಬರುತ್ತೆ. ಅದು ಇರಾ ಕ್ರಿಯೇಷನ್ ಅಂತ, ಅಂದ್ರೆ ತೆಲುಗು ಚಿತ್ರರಂಗದಿಂದ ಬರುತ್ತೆ. ರಶ್ಮಿಕಾ ಅಂದುಕೊಳ್ತಾರೆ ಲಡ್ಡು ಬಂದು ಬಾಯಿಗೆ ಬಿತ್ತು ಅಂತ. ಕೊನೆಗೂ ಚಿತ್ರೀಕರಣ ಮುಗಿಸಿ 2018ರ ಫೆಬ್ರವರಿ ತಿಂಗಳಲ್ಲಿ ಸಿನಿಮಾ ತೆರೆ ಕಾಣುತ್ತೆ. ಆ ಸಿನಿಮಾ ಚಲೋ ಅಂತ. ಅಷ್ಟೊಂದು ಪ್ರದರ್ಶನ ಕಂಡಿಲ್ಲ ಅಂದ್ರೂ ರಶ್ಮಿಕಾ ಅವರು ಹೈಲೈಟ್ ಅಲ್ಲಿ ಇದ್ರು. ಹಾಗೆ ರಶ್ಮಿಕಾ ಅವರ ನಟನೆ ತೆಲುಗು ಪ್ರೇಕ್ಷಕರಿಗೆ ಇಷ್ಟ ಆಗಿತ್ತು. ಇಲ್ಲಿವರೆಗೂ ರಶ್ಮಿಕಾ ಮತ್ತು ರಕ್ಷಿತ್ ಶೆಟ್ಟಿ ಅವರು ಸರಿಯಾಗೇ ಇದ್ರು. ಹಾಗೆ ಅಲ್ಲು ಅರ್ಜುನ್ ಅವರಿಗೆ ಗೀತಾ ಗೋವಿಂದಂ ಸಿನಿಮಾದ ಆಫರ್ ಕೂಡ ಬರುತ್ತೆ. ಆದ್ರೆ ಕಾರಣಾಂತರಗಳಿಂದ ಆ ಆಫರ್ ವಿಜಯ್ ದೇವರಕೊಂಡ ಪಾಲಾಗುತ್ತದೆ. ಇದು ಒಂದು ಲವ್ ಸ್ಟೋರಿ ಸಿನಿಮಾ ಆದ್ದರಿಂದ ವಿಜಯ್ ದೇವರಕೊಂಡ ಅವರಿಗೆ ಸೂಟ್ ಆಗುವಂತಹ ನಟಿ ಬೇಕಾಗಿರುತ್ತದೆ. ಆದ್ದರಿಂದ ರಶ್ಮಿಕಾ ಅವರಿಗೆ ಸೆಲೆಕ್ಟ್ ಮಾಡುತ್ತಾರೆ. ಕೊನೆಗೂ 2018ರಲ್ಲಿ ಗೀತಾ ಗೋವಿಂದಂ ಸಿನಿಮಾ ಬಿಡುಗಡೆ ಆಗುತ್ತೆ. ನಿಮ್ಗೆ ಗೊತ್ತಲ್ವಾ ಈ ಸಿನಿಮಾ ಹೇಗೆ ಹಿಟ್ ಆಗಿತ್ತು ಅಂತ.
ಬ್ಲಾಕ್ ಬಾಸ್ಟರ್ ಕೂಡ ಆಗಿತ್ತು. ಇವಾಗ ಇದನ್ನ ಪಕ್ಕದಲ್ಲಿಟ್ಟು ನಮ್ಮ ರಕ್ಷಿತ್ ಶೆಟ್ಟಿ ಕಡೆ ಬರೋಣ ಬನ್ನಿ. ಗೀತಾ ಗೋವಿಂದಂ ಸಿನಿಮಾದಲ್ಲಿ ಒಂದೆರಡು ಸೀನ್ಗಳು ಹಾಗೆ ದೇವರಕೊಂಡ ಜೊತೆ ತುಂಬಾ ಕ್ಲೋಸ್ ಆಗಿ ಇರೋದನ್ನ ಕಂಡು ಶೆಟ್ಟಿ ಅವರಿಗೆ ಕೋಪ ಹೋಗ್ತಾರೆ. ಈ ಸಾಮಾನ್ಯವಾಗಿ ಎಂಗೇಜ್ಮೆಂಟ್ ಆಗಿರೋ ಹೆಣ್ಣು ಇನ್ನೊಬ್ಬರ ಜೊತೆ ಕ್ಲೋಸ್ ಆದ್ರೆ ಸಿಟ್ಟು ಬರೋದು ಸಹಜ ಅನ್ಕೋತೀನಿ. ಸಾಕು ನೀನು ಸಿನಿಮಾಗಳು ಮಾಡಿದ್ದು, ನಿನ್ನ ಮುಂದಿನ ಸಿನಿಮಾ ಮಾಡಕ್ಕೆ ನಾನು ಬಿಡಲ್ಲ ಅಂತ ಹೇಳಿದಾಗ ರಶ್ಮಿಕಾ ಅವರಿಂದ ಬಂದ ಉತ್ತರ ಏನಂದರೆ, ನಾನು ಈಗಷ್ಟೇ ಕ್ಯಾರಿಯರ್ ಬಿಲ್ಡ್ ಮಾಡ್ತಾ ಇದ್ದೀನಿ, ನನಗೆ ಇನ್ನೂ ಸಮಯ ಬೇಕು, ಇವಾಗ ಮದ್ವೆ ಎಲ್ಲ ಇಷ್ಟ ಆಗಲ್ಲ ಅಂತ ಉತ್ತರ ಕೊಡ್ತಾರೆ. ಹಾಗೆ ಇಬ್ಬರ ನಡುವೆ ಒಂದಿಷ್ಟು ಜಗಳವಾಗುತ್ತದೆ. ಫೈನಲಿ ಬ್ರೇಕಪ್ ಕೂಡ ಆಗುತ್ತೆ. ನಿಮ್ಗೆ ಗೊತ್ತಲ್ವಾ ಈ ಸುದ್ದಿ ಎಷ್ಟರ ಮಟ್ಟಿಗೆ ಹರಿದಾಡಿತ್ತು ಅಂತ. ಒಂದು ಕಡೆ ಈ ಸಿನಿಮಾ ರಶ್ಮಿಕಾ ಅವರನ್ನ ಇನ್ನಷ್ಟು ಎತ್ತರಕ್ಕೆ ತಗೊಂಡು ಹೋಗುತ್ತೆ, ಇನ್ನೊಂದು ಕಡೆ ಈ ಸಿನಿಮಾವು ಕನ್ನಡಿಗರ ಹಾಗೆ ರಕ್ಷಿತ್ ಶೆಟ್ಟಿ ಅವರ ಕೋಪಕ್ಕೆ ಕಾರಣ ಕೂಡ ಆಗುತ್ತೆ. ಕರ್ನಾಟಕದಲ್ಲಿ ಕನ್ನಡಿಗರು ತುಂಬಾ ರಶ್ಮಿಕರ ವಿರುದ್ಧ ಹೋರಾಡುತ್ತಾರೆ. ಆಗ ರಶ್ಮಿಕಾ ಅವರಿಗೆ ತೆಲುಗು ಚಿತ್ರರಂಗದಿಂದ ನಿಮ್ಮ ಜೊತೆ ನಾವಿದ್ದೇವೆ ಎಂದು ಸಪೋರ್ಟ್ ಮಾಡ್ತಾರೆ. ಅದರಲ್ಲೂ ಅಲ್ಲು ಅರ್ಜುನ್ ನಂತಹ ದೊಡ್ಡ ದೊಡ್ಡ ನಟರು ಕೂಡ ಒಂದು ಕೈ ಮುಂದೆ ಬಂದಿರುತ್ತಾರೆ. ಅಲ್ಲು ಅರ್ಜುನ್ ರವರ ಸಿನಿಮಾ ಪುಷ್ಪ ಸಿನಿಮಾಕ್ಕೆ ರಶ್ಮಿಕಾ ಅವರು ಸಿಗ್ನೇಚರ್ ಮಾಡಿರುತ್ತಾರೆ. 2021ರಲ್ಲಿ ಪುಷ್ಪ ಸಿನಿಮಾ ಬಿಡುಗಡೆ ಆಗುತ್ತೆ. ಇದು ಸಹ ಬ್ಲಾಕ್ ಬಾಸ್ಟರ್ ಕೂಡ ಆಗುತ್ತೆ. ಇನ್ನೇನ್ ರಶ್ಮಿಕಾ ಅವರಿಗೆ ಹಿಡಿಯಂಗಿಲ್ಲ, ಪ್ಯಾನ್ ಇಂಡಿಯಾ ನಟಿ ಕೂಡ ಆಗ್ತಾರೆ. ತುಂಬಾ ರೀತಿಯ ಅಡ್ವರ್ಟೈಸ್ಮೆಂಟ್ಗಳು, ಆಡ್ಸ್ಗಳು, ಪ್ರಮೋಷನ್ಸ್ಗಳು, ತುಂಬಾ ಆಫರ್ಸ್ಗಳು ಬರ್ತಾ ಇರ್ತವೆ. ಪುಷ್ಪ ಸಿನಿಮಾದ ಒಂದು ಇಂಟರ್ವ್ಯೂನಲ್ಲಿ ನಿಮಗೆ ಯಾವ ಯಾವ ಭಾಷೆ ಬರುತ್ತೆ ಅಂತ ಕೇಳಿದಾಗ, ಇಲ್ಲಿ ನನಗೆ ಯಾವುದೇ ಭಾಷೆ ಸಂಪೂರ್ಣವಾಗಿ ಬರುವುದಿಲ್ಲ ಎಂದು ಉತ್ತರ ಕೊಡ್ತಾರೆ. ಆ ದಿನ ಕರ್ನಾಟಕದಲ್ಲಿ ರಶ್ಮಿಕಾ ಅವರ ಟ್ರೋಲ್ಗಳೇ ಜಾಸ್ತಿ ಆಗಿತ್ತು. ಅನಿಮಲ್ ಸಿನಿಮಾದ ಸಕ್ಸಸ್ ನ ಇಂಟರ್ವ್ಯೂನಲ್ಲಿ ನೀವು ಬೆಳೆದು ಬಂದ ಹಾದಿಯ ಬಗ್ಗೆ ಹೇಳಿ ಅಂತ ಕೇಳಿದಾಗ ರಶ್ಮಿಕಾ ಅವರು ಹೇಳಿದ ಉತ್ತರ ಏನೆಂದರೆ, ಯಾವುದೋ ಒಂದು ಪ್ರೊಡಕ್ಷನ್ ಹೌಸ್ ನಿಂದ ಫೋನ್ ಬರುತ್ತೆ ಅಂತ ಉತ್ತರ ಕೊಡ್ತಾರೆ. ಅಟ್ಲೀಸ್ಟ್ ಒಂದು ಪ್ರೊಡಕ್ಷನ್ ಹೌಸ್ ನೇಮ್ ಆದ್ರೂ ಹೇಳ್ಬೋದಿತ್ತು, ಅಥವಾ ನಮ್ ರಿಷಬ್ ಶೆಟ್ಟಿ ಅವರ ಹೆಸರು ಕೂಡ ಆದ್ರೂ ಹೇಳ್ಬೋದಿತ್ತು. ರೀಸೆಂಟ್ ಆಗಿ ಚಾವಾ ಚಿತ್ರದ ಪ್ರಮೋಷನ್ ನಡೀತಾ ಇರುತ್ತೆ. ಆ ಸಮಯದಲ್ಲಿ ನಮ್ಮ ಊರು ಹೈದರಾಬಾದ್ ಎಂದು ರಶ್ಮಿಕಾ ಅವರು ಹೇಳುತ್ತಾರೆ. ಓಕೆ, ಇವರು ಇವಾಗ ಇರೋದು ಹೈದರಾಬಾದ್ ನಲ್ಲಿ, ಬಟ್ ಸ್ವಂತ ಊರಂತ ಇರುತ್ತೆ ಅಲ್ವಾ, ಅದರ ಬಗ್ಗೆ ಹೇಳಿದ್ರೆ ಏನಾಗ್ತಿತ್ತು. ಹಾಗೆ ಕೆಲವೇ ದಿನಗಳ ಹಿಂದೆ ಗಣಿಗ ರವಿ ಅವರು ರಶ್ಮಿಕಾ ಅವರಿಗೆ ಚಲನಚಿತ್ರ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದರು. ಆ ಸಮಯದಲ್ಲಿ ನಾನು ಬ್ಯುಸಿ ಇದ್ದೇನೆ, ಕರ್ನಾಟಕ ಎಲ್ಲಿದೆ ಎಂದು ಗೊತ್ತಿಲ್ಲ, ನನಗೆ ಟೈಮ್ ಇಲ್ಲ ಎಂದು ಸಹ ಹೇಳಿದ್ದಾರೆ. ಇದರಿಂದ ಕೋಪಗೊಂಡ ಕನ್ನಡಿಗರು ಇವರ ಸಿನಿಮಾ ಯಾವುದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಬಿಡುಗಡೆ ಆಗಬಾರದು, ಹಾಗೆ ಇವರನ್ನ ಬ್ಯಾನ್ ಮಾಡ್ಬೇಕಂತ ಹೋರಾಡ್ತಾ ಇದ್ದಾರೆ. ರಶ್ಮಿಕಾ ಅವರು ತುಂಬಾ ಕಡಿಮೆ ಸಮಯದಲ್ಲಿ ಸಿನಿಮಾ ರಂಗದಲ್ಲಿ ಪಾಪ್ಯುಲಾರಿಟಿ ಹೊಂದಿದ್ದಾರೆ, ಆದರೆ ಬೆಳೆದು ಬಂದ ಹಾದಿಯು ಯಾವತ್ತೂ ಮರೆಯಬಾರದು. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.